2024ರ ಲೋಕಸಭಾ ಸಮರಕ್ಕೆ ರಾಜ್ಯದಲ್ಲಿ ಶುರುವಾಗಿದೆ ಜಬರ್ದಸ್ತ್ ತಯಾರಿ. ಮೈ ಕೊಡವಿದ 3 ಪಕ್ಷಗಳು ಹೇಗಿರಲಿದೆ ದೋಸ್ತಿ ವರ್ಸಸ್ ಕೈ ಜಂಗಿ ಕುಸ್ತಿ. ಸರ್ಕಾರದ ಗ್ಯಾರಂಟಿಗೆ ಮೋದಿ ಅಲೆಯಿಂದಲೇ ಮದ್ದು ಅರಿಯೋಕೆ ಬಿಜೆಪಿ ರೆಡಿ. ಇದೇ ಈ ಹೊತ್ತಿನ ವಿಶೇಷ ಲೋಕ ಸಮರಾಭ್ಯಾಸ. ನಾನು ಮಾನಸ. ಲೋಕಸಭಾ ಚುನಾವಣೆ ಈ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಚುನಾವಣಾ ಮಹಾಸಮರ. ಇಡೀ ದೇಶದಲ್ಲಿ ಲೋಕಸಮರದ ಕುರಿತು ದಿನೇ ದಿನೇ ಕುತೂಹಲ ಹೆಚ್ಚಾಗ್ತಾ ಇರುವ ನಡುವೆ ಅದೊಂದು ಸಂಗತಿ ಅತ್ಯಂತ ಪ್ರಮುಖವಾಗಿ ಕರ್ನಾಟಕದಲ್ಲಿ ಈ ಬಾರಿ ಕೊಂಚ ಹೆಚ್ಚೆ ಸದ್ದು ಮಾಡ್ತಾ ಇದೆ. ಇದೀಗ 3 ಪಕ್ಷಗಳು ಲೋಕಸಮರ ಎದುರಿಸೋಕೆ ಮೈ ಕೊಡಬಿಕೊಂಡು ಭಾರಿ ಗೇಮ್ ಪ್ಲಾನ್ ರೂಪಿಸಿವೆ. ಕಳೆದ ಬಾರಿ ದೋಸ್ತಿಗಳಾಗಿದ್ದ ಕೈ ಜೆಡಿಎಸ್ ಈ ಬಾರಿ ವಿರೋಧಿಗಳಾಗಿದ್ದು ಬಿಜೆಪಿ ತೆನೆ ಹಿಡಿದು ಕಾಂಗ್ರೆಸ್ ಮಕಾಡೆ ಮಲಗಿಸೋಕೆ ಸಕಲ ತಯಾರಿ ಆರಂಭಿಸಿದೆ. ಹಾಗಾದ್ರೆ ಕೆಲ ತಿಂಗಳಲ್ಲೇ ಎದುರಾಗಲಿರೋ ಲೋಕಸಮರಕ್ಕೆ ರಾಜ್ಯದಲ್ಲಿ ಎಲ್ಲಾ ಪಕ್ಷಗಳು ರಣಕಹಳೆ ಮೊಳಗಿಸ್ತಿರೋದೇಕೆ ಎಂಬುದನ್ನೇ ತೋರಿಸ್ತೀವಿ, ನೋಡಿ. ಲೋಕಸಭಾ ಸಮರಕ್ಕೆ ರಾಜ್ಯದಲ್ಲಿ ಭರ್ಜರಿ ರಣಕಹಳೆ. 3 ಪಕ್ಷಗಳಿಂದ ಒಮ್ಮೆಲೆ ಶುರು ಲೋಕ ಸಮರಾಭ್ಯಾಸ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಮನೆಯಲ್ಲಿ ಹೇಗಿದೆ ತಯಾರಿ? ಲೋಕಸಮರ ಇನ್ನೇನು ಕೆಲವೇ ತಿಂಗಳಲ್ಲಿ ರಾಜ್ಯ ಎದುರಿಸಲಿರೋ ರಣರೋಚಕ ಮಹಾಕಾಳಗ. ಎಷ್ಟು ದಿನ ಲೋಕಸಭಾ ಚುನಾವಣಾ ಪೂರ್ವ ಸಮೀಕ್ಷೆಗಳು ಸೇರಿ ಸಾಕಷ್ಟು ಸಂಗತಿಗಳು ನಿತ್ಯ ಸದ್ದು ಮಾಡುತ್ತಿದ್ದವು. ಆದ್ರೀಗ ಅದೆಲ್ಲವನ್ನೂ ಮೀರಿ ಎಲ್ಲಾ ಪಕ್ಷಗಳು ಒಮ್ಮೆಲೆ ರಣಕಹಳೆ ಮೊಳಗಿಸಿದಂತೆ ಕಂಡುಬರುತ್ತಿದೆ. ಲೋಕಸಭೆ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವ 3 ರಾಜಕೀಯ ಪಕ್ಷಗಳು ಪೂರ್ವ ತಯಾರಿ ಶುರು ಮಾಡಿದೆ. ಮೂರು ಪಕ್ಷಗಳು ಏಕಕಾಲಕ್ಕೆ ಚುನಾವಣೆ ತಯಾರಿ ಆರಂಭಿಸಿರುವುದು ವಿಶೇಷ. ಒಂದೆಡೆ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ವರಿಷ್ಠರ ಸಂದೇಶದೊಂದಿಗೆ ಬೆಂಗಳೂರಿಗೆ ಆಗಮಿಸಿದ್ದು ಸಭೆ ನಡೆಸಿದ್ದಾರೆ. ಇನ್ನು ಅತ್ತ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಪಕ್ಷದಲ್ಲಿನ ವ್ಯತ್ಯಾಸಗಳನ್ನು ಸರಿಪಡಿಸಿ ಜವಾಬ್ದಾರಿಗಳನ್ನು ನಿಗದಿಪಡಿಸಲು 3 ದಿನ ಸಭೆಗಳನ್ನು ನಡೆಸುವರು. ಜೆಡಿಎಸ್ ವರಿಷ್ಠರು ಕೂಡ ಸಭೆ ನಡೆಸಿ ಬಿಜೆಪಿ ಜೊತೆಗೆ ಹೊಸ ಸಂಬಂಧ ಬೆಸೆದುಕೊಳ್ಳುವ ಹಂತದಲ್ಲಿ ಕೂಡಿ ಹೋರಾಡುವ ತಂತ್ರಗಾರಿಕೆಯನ್ನು ಮನವರಿಕೆ ಮಾಡಿಕೊಡುವ ಪ್ರಯತ್ನ ಮಾಡಿದ್ದಾರೆ. ರಾಜ್ಯದ ಎಲ್ಲ 28 ಕ್ಷೇತ್ರಗಳ ಮೇಲೂ ಕಣ್ಣಿಟ್ಟಿರೋ ಬಿಜೆಪಿ ಸಭೆ ನಡೆಸಿ ಮುಂದಿನ ಕಾರ್ಯತಂತ್ರಗಳ ಕುರಿತು ತೀವ್ರ ಚರ್ಚೆ. ರಾಜ್ಯದಲ್ಲಿ ಕಳೆದ ಬಾರಿ 28 ಕ್ಷೇತ್ರಗಳ ಪೈಕಿ ಒಟ್ಟು 25 ಕ್ಷೇತ್ರಗಳನ್ನ ಗೆದ್ದು ದಕ್ಷಿಣದಲ್ಲಿ ಭರ್ಜರಿ ಮುನ್ನಡೆ ಸಾಧಿಸಿದ ಬಿಜೆಪಿ ಈ ಬಾರಿ ಅದೇ ಟ್ರೆಂಡ್ ಮುಂದುವರಿಸೋ ಯೋಜನೆಯಲ್ಲಿದೆ. ಪಂಚರಾಜ್ಯ ಚುನಾವಣೆಯಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ನೀಡಿರೋ ಕೇಸರಿ ಬಳಗ ಇದನ್ನೇ ಲೋಕಸಮರಕ್ಕೂ ಮುಂದುವರಿಸೋ ಸೂಪರ್ ಪ್ಲಾನ್ನಲ್ಲಿದೆ. ಇದೇ ಕಾರಣಕ್ಕೆ ರಾಜ್ಯದಲ್ಲಿ ಎಲ್ಲ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಗೆಲುವಿನ ಗುರಿ ತಲುಪೋಕೆ ಬೆಂಗಳೂರಿನಲ್ಲಿ ಸಭೆ ಮಾಡಲಾಗಿದೆ. ಇನ್ನು 5 ಹಂತಗಳ 100 ದಿನಗಳ ಪ್ರಚಾರ ಆರಂಭಿಸಲು ಸೋಮವಾರ ನಡೆದ ಬಿಜೆಪಿ ಚಿಂತನಾ ಮಂಥನ ಸಭೆಯಲ್ಲಿ ನಿರ್ಧರಿಸಲಾಗಿದೆ. 100 ದಿನಗಳ ಚುನಾವಣಾ ಪ್ರಚಾರ ಯೋಜನೆಯೊಂದನ್ನು ಸಭೆಯಲ್ಲಿ ಅಂತಿಮಗೊಳಿಸಲಾಗಿದ್ದು ಪಕ್ಷದ ಒಳಗೆ ಮತ್ತು ಸಾರ್ವಜನಿಕವಾಗಿ ನಿರಂತರ ಚಟುವಟಿಕೆಗಳನ್ನು ನಡೆಸುವುದು ಈ ಯೋಜನೆಯ ಗುರಿ ಎನ್ನಲಾಗಿದೆ. ವಿಪಕ್ಷದ ನಾಯಕರು ಒಳಗೊಂಡಂತೆ ಪಕ್ಷದ ವರಿಷ್ಠರ ಜೊತೆಯಲ್ಲಿ ಇಡೀ ದಿನ ಯೋಜನಾ ಬೈಠಕ್ ನಡೆದಿದೆ. ಈ ಯೋಜನಾ ಬೈಠಕ್ನಲ್ಲಿ ರಾಜ್ಯದಲ್ಲಿರ್ತಕ್ಕಂಥ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವುದಕ್ಕೆ ಸಂಬಂಧಿಸಿದಂತೆ
ನಿರ್ಣಯಿಸಬೇಕಾಗಿರ್ತಕ್ಕಂಥ ರೂಪುರೇಷೆಗಳು, ಯಾವ ವಿಚಾರವನ್ನು ಕೈಗೆತ್ತಿಕೊಳ್ಬೇಕು, ಸಮನ್ವಯ ಹೇಗಿರಬೇಕು, ಇವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ಮತ್ತು ಚಿಂತನೆಯನ್ನು ನಡೆಸಿದ್ದೇವೆ. ಇನ್ನು ಈ ಸಭೆಯಲ್ಲಿ ನಾಯಕರ ನಡುವಿನ ಅವಿಶ್ವಾಸ, ಸಂವಹನ ಕೊರತೆ ಹೋಗಲಾಡಿಸಲು ಸಂಘಟಿತ ತಂತ್ರಗಾರಿಕೆ ಅನುಸರಣೆ ಹೇಗೆ ಅನೇಕ ವಿಚಾರಗಳ ಕುರಿತು ಚರ್ಚೆ ನಡೆದಿದೆ. ಇದೆಲ್ಲವೂ ಪ್ರತಿಪಕ್ಷ ಬಿಜೆಪಿಯ ಮೊದಲ ಮಂತ್ರ, ಲೋಕಸಭೆ ಚುನಾವಣೆಗೆ ಕಾರ್ಯತಂತ್ರ. ಅಲ್ಲದೆ ಜೆಡಿಎಸ್ಗೆ ಸೀಟುಗಳ ಹಂಚಿಕೆಯನ್ನು ಎನ್ಡಿಎ ಸಮಿತಿ ವಿವೇಚನೆಗೆ ಬಿಟ್ಟುಕೊಡಲು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಪಕ್ಷದ ಪರ ಹವಾ ಸೃಷ್ಟಿಸಲು 100 ದಿನಗಳ ಪಥನಕ್ಷೆ ಫೈನಲ್ ಮಾಡಲಾಗಿದೆ. ರಾಜ್ಯದ ಜನ ಈ ಬಾರಿ 100ಕ್ಕೆ 100ರಷ್ಟು ಎಲ್ಲ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಿಸಿಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ 100 ದಿನಗಳ ರೋಡ್ ಮ್ಯಾಪನ್ನು ನಾವೀಗಾಗಲೇ ತಯಾರಿಸಿದ್ದೇವೆ. ಆ 100 ದಿನದ ರೋಡ್ ಮ್ಯಾಪಿಗೆ ಅನುಗುಣವಾಗಿ ನಿರಂತರವಾಗಿರ್ತಕ್ಕಂಥ ಸಮಾಲೋಚನಾ ಸಭೆ, ಕಾರ್ಯಚಟುವಟಿಕೆಗಳು ಪಕ್ಷದ ಒಳಗೆ ಮತ್ತು ಸಾರ್ವಜನಿಕ ವಲಯದಲ್ಲಿ ನಡೆಸ್ತೇವೆ. ಅಷ್ಟೇ ಅಲ್ಲ, ಇದೇ ವೇಳೆ ಬಿಜೆಪಿ ನಾಯಕ ಸಿಟಿ ರವಿ ಮತಗಟ್ಟೆ, ಮಂಡಲ ಲೋಕಸಭಾ ಕ್ಷೇತ್ರ, 3ರಿಂದ 4 ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡ ವಿಭಾಗ ಮತ್ತು ರಾಜ್ಯ ಮಟ್ಟದಲ್ಲಿ ಚುನಾವಣಾ ಸಿದ್ಧತೆ ಆರಂಭಿಸುವ ಯೋಜನೆಯನ್ನು ಬಿಜೆಪಿ ಅಂತಿಮಗೊಳಿಸಿದೆ. ಸೈದ್ಧಾಂತಿಕ ಹಿನ್ನೆಲೆಯ ಮತದಾರರು, ವಿವಿಧ ಯೋಜನೆಗಳ ಫಲಾನುಭವಿಗಳು ಸೇರಿದಂತೆ ಸರ್ವೋದಯದಿಂದ ಅಂತ್ಯೋದಯ ಎಂಬ ಪರಿಕಲ್ಪನೆಯೊಂದಿಗೆ ನಾವು ಕೆಲಸ ಮಾಡುತ್ತೇವೆ. ಸರ್ವೋದಯ ಎಂದರೆ ಎಲ್ಲರ ಏಳಿಗೆ, ಅಂತ್ಯೋದಯ ಎಂದರೆ ಸಮಾಜದ ಕಟ್ಟಕಡೆಯ ಮನುಷ್ಯನಿಗೆ ಮೊದಲ ನೆರವು ಎಂದು ಅವರು ಈ ವೇಳೆ ಹೇಳಿದರು. ಈ ಅವಧಿಯಲ್ಲಿ ನಿರಂತರ ಕಾರ್ಯಚಟುವಟಿಕೆ ಹಮ್ಮಿಕೊಳ್ಳಲಿದೆ. ಬೂತ್, ಶಕ್ತಿ, ಮಂಡಲ ಹಾಗೂ ಜಿಲ್ಲಾ ಹಂತದ ಕಾರ್ಯಕರ್ತರು ಮತ್ತು ಮುಖಂಡರನ್ನು ಬೆಸೆದು ಸಂಘಟನೆಯಲ್ಲಿ ಹುರುಪು ತುಂಬುವುದು ಮುಖ್ಯ ಉದ್ದೇಶ. ತಲಾ 4 ಲೋಕಸಭೆ ಕ್ಷೇತ್ರಗಳಿಗೆ ಒಂದರಂತೆ ಒಟ್ಟು 7 ಕ್ಲಸ್ಟರ್ಗಳನ್ನು ರಚಿಸಿ ವ್ಯೂಹ ರಚಿಸಿರುವುದು ವಿಶೇಷವಾಗಿದೆ. ಮುಂದಿನ ಹಂತದ ಸಭೆಗಳಲ್ಲಿ ಲೋಕಸಭೆ ಕ್ಷೇತ್ರವಾರು ಅವಲೋಕನಕ್ಕೆ ಸಹಮತ ವ್ಯಕ್ತವಾಗಿದ್ದು, ಅದಕ್ಕೂ ಮುಂಚೆ ವರದಿ ತರಿಸಿಕೊಳ್ಳಲು ಸಭೆ ಸೂಚಿಸಿದೆ. ಕಾಂಗ್ರೆಸ್ ಅಧಿಕಾರದಲ್ಲಿರುವ ಕಾರಣ ಬಲಿಷ್ಠವಾಗಿರುವುದು ಸಹಜ. ಆದರೆ ಸಿದ್ಧತೆಯಲ್ಲೂ ವೇಗ ಕಾಯ್ದುಕೊಂಡಿದ್ದು, ಅದಕ್ಕೂ ಮೀರಿದ ವೇಗದಲ್ಲಿ ಸಂಘಟನೆ ಬಲವರ್ಧನೆ ಹಾಗೂ ಕಾರ್ಯತಂತ್ರ ಅನುಷ್ಠಾನಕ್ಕೆ ತರಬೇಕು ಎನ್ನುವುದು ಸಭೆಯ ಒಕ್ಕರಲ ಅಭಿಪ್ರಾಯವಾಗಿತ್ತು. ಇನ್ನು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ನೇತೃತ್ವ ವಹಿಸಿದ ಈ ಸಭೆಯಲ್ಲಿ ಮಾಜಿ ಸಿಎಂಗಳು, ಕೇಂದ್ರ ಸಚಿವರು, ಮಾಜಿ ಸಚಿವರು, ಶಾಸಕರು ಸೇರಿ ಹಲವರು ಪಾಲ್ಗೊಂಡಿದ್ದರು. ಪ್ರಚಾರದ ಮೂಲಕ ರಾಜ್ಯದಲ್ಲಿ ಮೋದಿ ಪರ ಅಲೆ ಸೃಷ್ಟಿಸೋ ಯೋಜನೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗೆ ಮೋದಿ ಅಲೆಯಿಂದಲೇ ಮದ್ದರಿಯೋ ಪ್ಲಾನ್. ಸೋಮವಾರ ನಡೆದಿರೋ ಬಿಜೆಪಿ ಸಭೆಯಲ್ಲಿ ಹಲವು ಸಂಗತಿಗಳು ಚರ್ಚೆಯಾಗಿವೆ. ಅದರಲ್ಲೂ ಪ್ರಮುಖವಾಗಿ ಅದ್ಯಾವ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ರೂಪಿಸಿ ವಿಧಾನಸಭೆಯಲ್ಲಿ ಆದ ಹಿನ್ನಡೆ ವಿರುದ್ಧ ಲೋಕಸಭಾ ಸಮರದಲ್ಲಿ ಸೇಡು ತೀರಿಸಿಕೊಳ್ಳಬೇಕು ಎಂಬ ಬ್ಲೂ ಪ್ರಿಂಟ್ ಕೂಡ ರೆಡಿಯಾಗಿದೆಯಂತೆ. ಅದರಂತೆ ಕಾಂಗ್ರೆಸ್ನ ಕೆಲ ಪ್ರಮುಖ ಸಂಗತಿಗಳನ್ನೇ ಹೈಲೈಟ್ ಮಾಡಿ ಮುಂದೆ ಅದನ್ನೇ ಲೋಕಸಭೆಯಲ್ಲಿ ಅಸ್ತ್ರವಾಗಿ ಪ್ರಯೋಗಿಸೋ ಇರಾದೆ ಬಿಜೆಪಿಯದ್ದು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ರೂಪಿಸುವಾಗ ಗ್ಯಾರಂಟಿಗಳ ಅವೈಜ್ಞಾನಿಕ ಅನುಷ್ಠಾನ, ಫಲಾನುಭವಿಗಳಿಗೆ ಸರಿಯಾಗಿ ತಲುಪದಿರುವ ಅಂಶಕ್ಕೆ ಒತ್ತು ನೀಡುವುದು,
ಗ್ಯಾರಂಟಿಗೆ ಎಸ್ಸಿಪಿ, ಟಿಎಸ್ಪಿ ಅನುದಾನ ಬಳಕೆ, ರೈತರ ಆತ್ಮಹತ್ಯೆಗಳಾದರೂ ಸ್ಪಂದಿಸದಿರುವುದು, ಬೆಳೆ ನಷ್ಟ ಪರಿಹಾರ ನೀಡದ ಸರ್ಕಾರ ದಲಿತ ವಿರೋಧಿ, ರೈತ ವಿರೋಧಿ ಎಂದು ಜನರಿಗೆ ಮನವರಿಕೆ ಮಾಡಿಕೊಡುವುದು, ಅಭಿವೃದ್ಧಿ ಕಾರ್ಯ ಕುಂಠಿತಗೊಂಡಿರುವುದು ಸೇರಿದಂತೆ ಸರ್ಕಾರದ ವೈಫಲ್ಯಗಳ ಬಗ್ಗೆ ಜನ ಆಂದೋಲನ, ಪ್ರಚಾರ ಸಭೆ, ಪ್ರವಾಸ, ಸಮಾವೇಶದ ಮೂಲಕ ತಿಳಿಸಲು ನಿರ್ಧರಿಸಿದೆ. 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ NDA ಕರ್ನಾಟಕದಲ್ಲಿ ಗೆಲ್ಲುತ್ತೆ. ದೇಶದಲ್ಲಿ 400ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನುವಂಥ ಸಂಕಲ್ಪವನ್ನು ನಾವು ಹೊಂದಿದ್ದೇವೆ. ಇನ್ನು ಪ್ರಮುಖವಾಗಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಗಾದ ಹಿನ್ನಡೆ ಬಗ್ಗೆಯೂ ಪ್ರಮುಖರು ಚರ್ಚಿಸಿದ್ದು, ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಯಶಸ್ವಿಯಾಗುವ ನಿಟ್ಟಿನಲ್ಲಿ ಸಮನ್ವಯದಿಂದ ಕಾರ್ಯನಿರ್ವಹಿಸಲು ಸಮಾಲೋಚಿಸಿದ್ದಾರೆ. ಉಭಯ ಪಕ್ಷಗಳ ಮೇಲ್ಮಟ್ಟದ ನಾಯಕರಿಂದ ಹಿಡಿದು ಕೆಳಹಂತದ ಕಾರ್ಯಕರ್ತವರಿಗೆ ಸಮನ್ವಯದಿಂದ ಎನ್ಡಿಎ ಅಭ್ಯರ್ಥಿ ಗೆಲುವಿಗೆ ಒಟ್ಟಾಗಿ ಶ್ರಮಿಸುವ ವಾತಾವರಣವನ್ನು ಆದ್ಯತೆ ಮೇರೆಗೆ ಸೃಷ್ಟಿಸುವ ತೀರ್ಮಾನಿಸಲಾಗಿದೆ. ಜಿಲ್ಲಾ ಕೋರ್ ಕಮಿಟಿಗಳನ್ನು ತಕ್ಷಣವೇ ರಚಿಸಿ ಆ ಮೂಲಕ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಪಡೆಯುವುದು, ಈ ಬಾರಿ ಚುನಾವಣೆಗೆ ಸ್ಪಂದಿಸದ ಹಾಲಿ ಸಂಸದರಿರುವ ಕ್ಷೇತ್ರಗಳಲ್ಲಿ ಸಂಭಾವ್ಯರ ಪಟ್ಟಿ ಸಿದ್ಧಪಡಿಸುವುದು, ಆ ಅಭ್ಯರ್ಥಿಗಳ ಧನಾತ್ಮಕ, ಋಣಾತ್ಮಕ ಅಂಶಗಳು, ಕ್ಷೇತ್ರದಲ್ಲಿನ ರಾಜಕೀಯ ಚಿತ್ರಣ, ಇತರೆ ಅಂಶಗಳ ಬಗ್ಗೆ ವರಿಷ್ಠರಿಗೆ ವರದಿ ಸಲ್ಲಿಸುವ ಬಗ್ಗೆಯೂ ಚರ್ಚೆಯಾಗಿದೆ ಎಂದು ಗೊತ್ತಾಗಿದೆ. ಒಟ್ಟಾರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಉಭಯ ಪಕ್ಷದವರು ಸಮನ್ವಯದಿಂದ ಚುನಾವಣೆ ಎದುರಿಸಲು ಸಜ್ಜುಗೊಳಿಸುವುದು, ಕೇಂದ್ರ ಸರ್ಕಾರದ ಕೊಡುಗೆಗಳನ್ನು ಮನೆ ಮನೆ ತಿಳಿಸುವುದು, ಮೋದಿಯವರ ಸಮರ್ಥ ನಾಯಕದ ಬಗ್ಗೆ ಇನ್ನಷ್ಟು ಪ್ರಚಾರ ನಡೆಸಿ ಮೋದಿ ಪರ ಅಲೆ ಸೃಷ್ಟಿ, ಎಲ್ಲಾ ಸ್ಥಾನಗಳನ್ನು ಗೆಲ್ಲಲು ಶಕ್ತಿ ಮೀರಿ ಪ್ರಯತ್ನಿಸಲು ಒಕ್ಕರಲ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಲೋಕಸಮರದ ಕುರಿತು ವಿಪಕ್ಷ ಬಿಜೆಪಿ ಅದೆಷ್ಟು ಅಲರ್ಟ್ ಆಗಿದೆಯೋ ಅಷ್ಟೇ ಮುತುವರ್ಜಿಯನ್ನ ಆಡಳಿತಾರೂಢ ಕಾಂಗ್ರೆಸ್ ಕೂಡ ತೋರುತ್ತಿದೆ. ಅದರಲ್ಲೂ ಕೈ ನಾಯಕರು ಪಕ್ಷದೊಳಗಿನ ಭಿನ್ನಮತ ಶಮನಕ್ಕೆ ಮೊದಲು ಪ್ರಯತ್ನ ಆರಂಭಿಸಿದ್ದು ಇದೇ ಕಾರಣಕ್ಕೆ ಅನೌಪಚಾರಿಕ ಸಭೆ ಕೂಡ ನಡೆದಿದೆ. ಸೋಮವಾರ ಬೆಂಗಳೂರಿನಲ್ಲಿ ಸಭೆ ನಡೆಸಿದ ಕೈ ಉಸ್ತುವಾರಿ, ಅಸಮಾಧಾನಿತ ಶಾಸಕರೊಂದಿಗೆ ಸುರ್ಜೇವಾಲಾ ಮಾತುಕತೆ. ಚುನಾವಣೆಗೂ ಮುನ್ನ ಸರ್ಕಾರದ ಆಗುಹೋಗುಗಳಲ್ಲಿನ ವ್ಯತ್ಯಾಸ ಹಾಗೂ ಅಸಮಾಧಾನವನ್ನ ಶತಾಯಗತಾಯ ಶಮನಗೊಳಿಸೋಕೆ ಮುಂದಾಗಿರುವ ಕಾಂಗ್ರೆಸ್ ಅದಕ್ಕಾಗಿ ತಾಲೀಮು ಆರಂಭಿಸಿದೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೋಮವಾರ ಪ್ರತ್ಯೇಕ ಸಭೆಗಳನ್ನು ನಡೆಸಿದ್ದಾರೆ. ದೆಹಲಿಯಲ್ಲಿ ಇದ್ದರೂ ಕರ್ನಾಟಕದ ಮೇಲೆ ನಿಗಾ ಇಟ್ಟು ಪ್ರತಿ ಬೆಳವಣಿಗೆಯ ಕುರಿತು ವರದಿ ತರಿಸಿಕೊಳ್ಳುತ್ತಿದ್ದ ಸುರ್ಜೇವಾಲಾ ಸೋಮವಾರ ಸಂಜೆ ಬೆಂಗಳೂರಿನಲ್ಲಿ ಅನೌಪಚಾರಿಕ ಸಭೆ ನಡೆಸಿದ್ದಾರೆ. ಪ್ರಮುಖ ನಾಯಕರನ್ನು ಕರೆಸಿಕೊಂಡು ವಿಚಾರ ವಿನಿಮಯ ಮಾಡಿದ್ದಾರೆ. ಕ್ಷೇತ್ರಗಳಿಗೆ ಅನುದಾನ ವಿಚಾರ, ಸಚಿವರ ನಡವಳಿಕೆಗಳು, ನೇಮಕಗಳು ಹೀಗೆ ವಿವಿಧ ವಿಚಾರಗಳಲ್ಲಿ ಶಾಸಕರು, ಮುಖಂಡರು ತಮ್ಮ ಬೇಸರವನ್ನು ಹೊರ ಹಾಕುತ್ತಲೇ ಬಂದಿದ್ದರು. ಹೀಗಾಗಿ ಅಂಥವರನ್ನು ಕರೆದು ಮಾತನಾಡಿ ಅವರ ಅಭಿಪ್ರಾಯ ಸಂಗ್ರಹಿಸಿ ವ್ಯತ್ಯಾಸಗಳನ್ನು ಸರಿಪಡಿಸುವ ಕೆಲಸಕ್ಕೆ ಸುರ್ಜೇವಾಲಾ ಕೈ ಹಾಕಿದ್ದಾರೆ. ಇನ್ನು ನಿಗಮ ಮಂಡಳಿ ಅಧ್ಯಕ್ಷರ ನೇಮಕದ ವೇಳೆ ಕಾರ್ಯಕರ್ತರಿಗೆ ಅವಕಾಶ ಕೊಡೋ ಬಗ್ಗೆಯೂ ರಾಜ್ಯ ನಾಯಕರ ಜೊತೆ ಸುರ್ಜೇವಾಲಾ ಚರ್ಚಿಸಲಿದ್ದಾರೆ. ಶಾಸಕರ ಜೊತೆಗೆ ಕಾರ್ಯಕರ್ತರಿಗೂ ಅವಕಾಶ ನೀಡುವಂತೆ ಹೈಕಮಾಂಡ್ ಸೂಚಿಸಿರುವ ಹಿನ್ನೆಲೆ ಆದಷ್ಟು ಬೇಗ ಕಾರ್ಯಕರ್ತರನ್ನು ಸೂಚಿಸುವ ಕುರಿತು ಸುರ್ಜೇವಾಲಾ ಮಾರ್ಗದರ್ಶನ ನೀಡೋ ಸಾಧ್ಯತೆ ಇದೆ.
ಇನ್ನು ಇದೇ ವೇಳೆ ರಾಜ್ಯ ಸರ್ಕಾರದಲ್ಲಿ 3 ಡಿಸಿಎಂ ಸೃಷ್ಟಿಸೋ ಕುರಿತು ಚರ್ಚೆ ಮುನ್ನೆಲೆಗೆ ಬಂದಿದೆ ಎನ್ನಲಾಗ್ತಿದೆ. ಅಷ್ಟೇ ಅಲ್ಲದೆ ಇಲ್ಲಿಯವರೆಗಿನದು ಒಂದು ಲೆಕ್ಕಾಚಾರವಾದರೆ ಮುಂದೆ ಸಾಗಬೇಕಾದ ದಾರಿ ಸವಾಲಿನದ್ದು. ವಿಧಾನಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಉಮೇದಿನಲ್ಲಿರುವ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಸುರ್ಜೇವಾಲಾ ಜೋಡಿ ಲೋಕಸಭೆ ಚುನಾವಣೆಯಲ್ಲೂ ಉತ್ತಮ ಸಾಧನೆ ದಾಖಲಿಸುವ ಹುಮ್ಮಸ್ನಲ್ಲಿದ್ದು ಸೂಕ್ತ ತಯಾರಿ ಆರಂಭಿಸಬೇಕಾಗಿದೆ. ವಿಧಾನಸಭೆ ಚುನಾವಣೆ ವೇಳೆ ಇದ್ದ ವಾತಾವರಣಕ್ಕೂ ಈಗಿನ ವಾತಾವರಣಕ್ಕೂ ವ್ಯತ್ಯಾಸವಿದೆ. ಅಲ್ಲದೆ ಚುನಾವಣೆ ನಡೆಯುವ ತಳಹದಿಯೇ ಬೇರೆ ಸ್ವರೂಪದ್ದು. ಹೀಗಾಗಿ ಬದಲಾದ ಸನ್ನಿವೇಶಕ್ಕೆ ತಕ್ಕಂತೆ ಈ ಮೂವರು ತಂತ್ರಗಾರಿಕೆ ಹೆಣೆಯಬೇಕಿದೆ. ಹೀಗಾಗಿಯೇ ಪ್ರತ್ಯೇಕ ಸಭೆಯನ್ನು ನಡೆಸುವವರಿದ್ದಾರೆ. ಸೋತು ಮಂಕಾಗಿದ್ದ ಬಿಜೆಪಿ ಇದೀಗ ಹೊಸ ತಂಡ ಕಟ್ಟಿಕೊಂಡು ಸೇಡು ತೀರಿಸಿಕೊಳ್ಳಲು ಹವಣಿಸುತ್ತಿದೆ. ಜೆಡಿಎಸ್ ಕೂಡ ತನ್ನ ಶಾಸಕರನ್ನ ಉಳಿಸಿಕೊಳ್ಳಲು ಶತಾಯಗತಾಯ ಪ್ರಯತ್ನ ಮಾಡಲಿದೆ. ಜೊತೆಗೆ ಇವರಿಬ್ಬರು ಒಟ್ಟಾಗಿ ಅಖಾಡಕ್ಕೆ ಧುಮುಕುವುದರಿಂದ ಸಮೀಕರಣಗಳು ಬದಲಾಗಲಿವೆ. ಇದನ್ನು ಅರ್ಥ ಮಾಡಿಕೊಂಡು ಹೊಸ ಲೆಕ್ಕಾಚಾರ ಹೂಡುವ ಅನಿವಾರ್ಯತೆಯಲ್ಲಿ ಕಾಂಗ್ರೆಸ್ ಚುನಾವಣಾ ತಂತ್ರಗಾರರ ನೆರವು ಪಡೆದುಕೊಳ್ಳುತ್ತಿದೆ. ಅದರ ಸಭೆಯು ಎಷ್ಟರಲ್ಲೇ ನಡೆಯಲಿದೆ. ಸೋಮವಾರ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಸಭೆಗಳನ್ನು ಆಯೋಜಿಸಿ ಮಂಥನ ನಡೆಸಿದರೆ, ಕಾಂಗ್ರೆಸ್ ಪಾಳೆಯದ ಸಭೆ ಮತ್ತೊಂದು ರೀತಿಯಲ್ಲಿ ಮಹತ್ವದಾಗಿತ್ತು. ಇನ್ನು ಇದೇ ಜನವರಿ 10ರಂದು ಕೈಪಾಳಿಯ ಮತ್ತೊಂದು ಮಹತ್ವದ ಸಭೆ ಕರೆಯಲಾಗಿದೆ. ಏಪ್ರಿಲ್-ಮೇ ತಿಂಗಳಲ್ಲಿ ಚುನಾವಣೆ ನಡೆಯುವ ಅಂದಾಜಿದ್ದು ಪೂರ್ವ ತಯಾರಿ ಬೇಕಾಗಿದೆ. ಇನ್ನು ಈ ಸಭೆಯಲ್ಲಿ ಸಿಎಂ, ಡಿಸಿಎಂ ಸೇರಿ ಪಕ್ಷದ ಸಚಿವರು, ಶಾಸಕರೆಲ್ಲರೂ ಭಾಗಿಯಾಗಲಿದ್ದಾರೆ ಎನ್ನಲಾಗ್ತಿದೆ. ಈ ಮೂಲಕ 2024ರ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿ ನಡೆಸಿದೆ. ಲೋಕಸಭಾ ಕ್ಷೇತ್ರವಾರು ಸಂಯೋಜಕರನ್ನ ನಿಯೋಜನೆ ಮಾಡಲಾಗಿದೆ. ಎಐಸಿಸಿ ರಾಷ್ಟ್ರೀಯ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಆದೇಶ ನೀಡಿ ಮಂತ್ರಿಗಳನ್ನ ಸಂಯೋಜಕರಾಗಿ ನೇಮಿಸಿದ್ದಾರೆ. 28 ಕ್ಷೇತ್ರಗಳಿಗೆ 28 ಸಚಿವರನ್ನ ನೇಮಿಸಿ ಆದೇಶ ಮಾಡಿದ್ದು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಯಾವುದೇ ಕ್ಷೇತ್ರದ ಜವಾಬ್ದಾರಿ ನೀಡಿಲ್ಲ. ಲೋಕಸಭಾ ಸಮರದ ಸಿದ್ಧತೆ ಕುರಿತು ಬಿಜೆಪಿ ಹಾಗೂ ಕಾಂಗ್ರೆಸ್ ಸಭೆ ನಡೆಸಿ ಒಂದಷ್ಟು ಯೋಜನೆಗಳನ್ನ ಕುರಿತು ಚರ್ಚಿಸಿರೋ ನಡುವೆ ಅತ್ತ ದಳಪತಿಗಳು ಕೂಡ ಸಭೆ ನಡೆಸಿ ಬಿಜೆಪಿ ಜೊತೆ ಲೋಕಸಮರ ಎದುರಿಸೋ ಕುರಿತು ಚರ್ಚೆ ನಡೆಸಿದ್ದಾರೆ. ಅಲ್ಲದೆ ಕಳೆದ ಭಾನುವಾರ ಬಿಜೆಪಿ ನಾಯಕ ಸಿಟಿ ರವಿ ಹಾಗೂ ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಮುಂದೆ ಚುನಾವಣೆ ಎದುರಿಸೋ ವಿಚಾರವಾಗಿಯೂ ಸಮಾಲೋಚನೆ ನಡೆಸಿದ್ದು ಭಾರೀ ಕುತೂಹಲಕ್ಕೆ ಕಾರಣವಾಗಿತ್ತು. ಬಿಜೆಪಿ ಜೊತೆಗೂಡಿ ಹಸ್ತವ್ಯಸ್ತಗೊಳಿಸೋ ಕುರಿತು ಜೆಡಿಎಸ್ ಸಭೆ. ದಳಪತಿಗಳ ಸಭೆಯಲ್ಲಿ ತೆಗೆದುಕೊಂಡ ಪ್ರಮುಖ ನಿರ್ಧಾರವೇನು? ಸೋಮವಾರ ಕೇವಲ ಬಿಜೆಪಿ, ಕಾಂಗ್ರೆಸ್ ಅಷ್ಟೇ ಅಲ್ಲ, ಜೆಡಿಎಸ್ ಕೂಡ ಲೋಕಸಭಾ ಸಮರದ ವಿಚಾರವಾಗಿ ಮಹತ್ವದ ಸಭೆ ನಡೆಸಿದೆ. ಇದೇ ವೇಳೆ ಸ್ಥಳೀಯ ಮಟ್ಟದಲ್ಲಿ ಬಿಜೆಪಿ ಜೊತೆ ನಾಯಕರು, ಕಾರ್ಯಕರ್ತರ ಜೊತೆ ಹೊಂದಾಣಿಕೆ ಸೇರಿದಂತೆ ವಿವಿಧ ಅಂಶಗಳ ಬಗ್ಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಮಹತ್ವದ ಸಭೆ ನಡೆಸಿದರು. ಜೆಪಿ ಭವನದಲ್ಲಿ ನಡೆದ ಸಭೆಯಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷರು, ಶಾಸಕರು, ಮಾಜಿ ಸಚಿವರು ಭಾಗಿಯಾಗಿದ್ದರು. ಎಲ್ಲ ಭಾಗದಲ್ಲೂ ಕನಿಷ್ಠ 1 ಲಕ್ಷದಿಂದ 2.5-2.25 ಲಕ್ಷ ಮತ
ಮತ ನಮ್ಮ ಪಕ್ಷಕ್ಕೂ ಕೊಟ್ಟಂಥವರಿದ್ದಾರೆ. ಅದರಿಂದ ಇಲ್ಲಿ ಎರಡೂ ಪಕ್ಷಗಳ ಒಂದು ಮೈತ್ರಿಯ ಉದ್ದೇಶವೇ 28ಕ್ಕೆ 28 ಕ್ಷೇತ್ರಗಳಲ್ಲೂ ಈ ಬಾರಿ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಪಕ್ಷದ ಕಚೇರಿನಲ್ಲಿ ಕಳೆದ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದಂಥವರು ಪಕ್ಷದ ಪ್ರಮುಖ ಮುಖಂಡರುಗಳ ಸಭೆಯನ್ನು ಇವತ್ತು ಕರೆದಿದ್ದೇವೆ. ಚುನಾವಣೆ ಸಿದ್ಧತೆಗಳನ್ನು ವೇಗಗೊಳಿಸಿರುವ ಕುಮಾರಸ್ವಾಮಿ ಕ್ಷೇತ್ರ ಹಂಚಿಕೆಯ ಬಗ್ಗೆ ಕೆಲ ದಿನಗಳಲ್ಲಿ ನಿರ್ಧಾರ ಆಗಲಿದೆ. ಆದರೆ ಎಲ್ಲ 28 ಲೋಕಸಭೆ ಕ್ಷೇತ್ರಗಳಲ್ಲಿ ಎರಡೂ ಪಕ್ಷಗಳ ಕಾರ್ಯಕರ್ತರು, ಮುಖಂಡರು ಪರಸ್ಪರ ಹೊಂದಾಣಿಕೆ, ಸಮನ್ವಯತೆಯಿಂದ ಕೆಲಸ ಮಾಡಬೇಕು. ಅದಕ್ಕೆ ಪೂರಕ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ಮೈತ್ರಿಕೂಟದ ಅಭ್ಯರ್ಥಿಯನ್ನು ಗೆಲ್ಲಿಸುವುದು ನಮ್ಮ ಕರ್ತವ್ಯ ಆಗಬೇಕು. ಈ ದೇಶದ ಪ್ರಧಾನಿ ಹಾಗೂ ಮಾಜಿ ಪ್ರಧಾನಿಗಳ ನಡುವೆ ಆಗಿರುವ ಮೈತ್ರಿ ಚರ್ಚೆ ಫಲಪ್ರದವಾಗಿರುವ ಕಾರಣ ಕಾಂಗ್ರೆಸ್ ಆತಂಕಗೊಂಡಿದೆ ಎಂದು ಹೇಳಿದರು. ಇದೆಲ್ಲದರ ನಡುವೆ ಕಳೆದ ಭಾನುವಾರ ಬಿಜೆಪಿ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಬಿಡದಿಯಲ್ಲಿರುವ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಅವರ ತೋಟದ ಮನೆಯಲ್ಲಿ ಭೇಟಿ ಮಾಡಿ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಹೇಗೆ ಒಗ್ಗೂಡಿ ಕೆಲಸ ಮಾಡಬೇಕು ಎಂಬುದರ ಕುರಿತು ಚರ್ಚೆ ನಡೆಸಿದ್ದರು. ಮಾಜಿ ಕೇಂದ್ರ ಸಚಿವ ಡಿ.ವಿ. ಸದಾನಂದ ಗೌಡರಿಂದ ತೆರವಾಗುವ ಸಾಧ್ಯತೆ ಇರುವ ಒಕ್ಕಲಿಗ ಭದ್ರಕೋಟೆಯಾದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ರವಿ ಸ್ಪರ್ಧಿಸಲು ಯೋಜಿಸಿರುವ ಕಾರಣ ಅವರ ಸಭೆ ಮಹತ್ವದಾಗಿತ್ತು. ರವಿ ಮತ್ತು ಕುಮಾರಸ್ವಾಮಿ ಒಕ್ಕಲಿಗರಾಗಿದ್ದು ಹಲವು ದಶಕಗಳಿಂದ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಚಿಕ್ಕಮಗಳೂರು ಮಾಜಿ ಶಾಸಕ ರವಿ ಅವರಿಗೆ ಕುಮಾರಸ್ವಾಮಿ ಈ ಹಿಂದೆ ಸಹಾಯ ಮಾಡಿದ್ದು, ಅವರ ಭೇಟಿ ಹಿಂದೆ ಅಚ್ಚರಿ ಇಲ್ಲ. ಆದರೆ ಅವರ ಸಂಬಂಧ ಮುಂದುವರಿಕೆಯಾಗಿದೆ ಎಂದು ಜೆಡಿಎಸ್ ಮುಖಂಡರೊಬ್ಬರು ಹೇಳಿದ್ದಾರೆ. ಒಟ್ಟಾರೆ ಜನವರಿ 10ಕ್ಕೆ ನಡೆಯಲಿರುವ ಆಡಳಿತಾರೂಢ ಕಾಂಗ್ರೆಸ್ ಸಭೆ ಲೋಕಸಭಾ ಸಮರ ನಿಮಿತ್ತ ಭಾರಿ ಮಹತ್ವ ಪಡೆದುಕೊಂಡಿದೆ. ಇನ್ನು ಈ ಸಭೆಯಲ್ಲಿ ಬ್ಲಾಕ್ ಡಿಸಿಸಿ ಅಧ್ಯಕ್ಷರು, ಮುಂಚೂಣಿ ಘಟಕಗಳ ಅಧ್ಯಕ್ಷರಿಗೆ ಆಹ್ವಾನ ನೀಡಲಾಗಿದೆ. ಅತ್ತ ಜನವರಿ 10-13ರಂದು ಸಭೆ ಸೇರುವ ಬಿಜೆಪಿ ನಾಯಕರು ಲೋಕಸಭೆ ಕ್ಷೇತ್ರವಾರು ಅಭ್ಯರ್ಥಿಗಳ ವರದಿ ಚರ್ಚೆ ನಡೆಸಲಿದ್ದಾರೆ. ಅಲ್ಲದೆ ಸೀಟು ಹಂಚಿಕೆ ಅಂತಿಮವಾದ ಬಳಿಕ ಜೆಡಿಎಸ್ ರಾಜ್ಯ ಮಟ್ಟದ ಸಭೆ ನಡೆಸಲಿದೆ. ರಾಜ್ಯದಲ್ಲಿ ಲೋಕಸಭಾ ಸಮರಕ್ಕೆ 3 ಪಕ್ಷಗಳು ಸಭೆಗಳ ಮೂಲಕ ಸಾಕಷ್ಟು ತಯಾರಿ ಆರಂಭಿಸಿವೆ. ಕಳೆದ ಬಾರಿಯ ಚುನಾವಣಾ ಎದುರಾಳಿಗಳು ಈ ಬಾರಿ ದೋಸ್ತಿಗಳಾಗಿ ಕಣಕ್ಕಿಳಿಯುತ್ತಿದ್ದು, ಆಡಳಿತಾರೂಢ ಕಾಂಗ್ರೆಸ್ ಕೂಡ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಟಕ್ಕರ್ ಕೊಡೋಕೆ ಪ್ಲಾನ್ ರೆಡಿ ಮಾಡಿಕೊಳ್ತಿದೆ. ಇದೇ ಈ ಹೊತ್ತಿನ ವಿಶೇಷ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.